ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾರೆ. ನಾನು ಕೂಡ ಇವತ್ತು ಪೂಜೆಯಿಂದ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸಿಂಪಲ್ಲಾಗಿ ಹೊಸಲಿಗೆ ರಂಗೋಲಿನ ಹಾಕೋಣ. ನನಗೆ ದೊಡ್ಡ ರಂಗೋಲಿ ಎಲ್ಲ ಬರೋದಿಲ್ಲ, ಹಂಗಾಗಿ ಒಂದು ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ತಾಯಿದ್ದೀನಿ. ನಮ್ಮ ರಾಯರಿಗೂ ಕೂಡ ಇವತ್ತು ಸ್ವಲ್ಪ ನೈವೇದ್ಯಕ್ಕೆ ಕೇಸರಿ ಭಾತನ್ನ ಮಾಡ್ತಾಯಿದ್ದೀನಿ. ದೇವ್ರ ಮನೆಗೆ ಹಾಕ್ತಿರೋ ರಂಗೋಲಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಈ ಜೇಡಿನ ಹೊರಗಡೆ ತೊಗೊಂಡಿದ್ದೆ ಕಡಲೆಕಾಯಿ ಪರ್ಸಲ್ಲಿ. ಇದು ಹೊರಗಡೆ ಅಂಗಡಿಲೆಲ್ಲ ಸಿಗುತ್ತೆ, ನಿಮಗೂ ಬೇಕಾದರೆ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ನೋಡಿ, ನಾನು ಜೇಡಿಲಿ ರಂಗೋಲಿನ ಹಾಕಿ ಕೈಲಿ ಒಂದು 2 ಎಳೆನ ಹಾಕ್ತಾಯಿದ್ದೀನಿ. ನೋಡೋದಕ್ಕಂತೂ ಕೈಯಲ್ಲೇ ಬಿಡಿಸಿರ್ಬೋದು ಅನ್ನೋ ಥರ ಕಾಣಿಸ್ತಾ ಇದೆಯಲ್ಲ. ದೇವ್ರಿಗೆ ಸ್ವಲ್ಪ ಹಾಲು ಕೇಸರಿ ಭಾತು ಎಲ್ಲ ನಿಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಅಣ್ಣನ ಮಗಳು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು, ಅವರು ಕೂಡ ನಮಗೆ ಪ್ರಸಾದನ ತಂದು ಕೊಟ್ಟಿದ್ರು. ಅದನ್ನು ಕೂಡ ಇಟ್ಟು ಪೂಜೆನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಎಲ್ರಿಗೂ ನಿಮ್ಮ ಆಸೆನ ಈಡೇರಲಿ, ನಮಗೂ ಕೂಡ ಇರೋ ಆಸೆನ ಈಡೇರಿಸಪ್ಪ ಭಗವಂತ ಅಂತ ಕೇಳ್ಕೊತಾ ಪೂಜೆನ ಮಾಡ್ತಾಯಿದ್ದೀನಿ. ಈ ಪ್ರಸಾದ ನಮಗೆ ಎಲ್ಲೂ ಹೊರಗಡೆ ಸಿಕ್ಕೋದಿಲ್ಲ, ನಮಗೆ ಸಿಕ್ಕೋದೇ ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಒಮ್ಮೆ. ಆ ಪ್ರಸಾದನ ಯಾರೇ ಕೊಟ್ಟರು ಯಾರು ಮಿಸ್ ಮಾಡ್ಕೊಬೇಡಿ, ಕಣ್ಣಿಗೆ ಹೊತ್ಕೊಂಡು ಪ್ರಸಾದನ ತಿನ್ನಿ ಅಂತ ಕೇಳ್ಕೊತಾ ನಾವು ಕೂಡ ಲಕ್ಷ್ಮಿ ಅವರು ಬಂದಿದ್ದರು, ಅವ್ರಿಗೂ ಕೂಡ ಪ್ರಸಾದನ ಕೊಡ್ತಾ ನಾವು ಕೂಡ ತಿಂತಾಯಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು.